ನಮ್ಮ ಮಕ್ಕಳು ನಮಗೆ ವಿಧೇಯರಾಗದಿದ್ದಾಗ, ತಪ್ಪು ಮಾಡಿದಾಗ ನಮಗೆ ಕೋಪ ಬಂದು ನಾವು ಅವರನ್ನು ಗದರಿಸುತ್ತೇವಲ್ವಾ, ಅವರಿಗೆ ಹೊಡೆಯುತ್ತೇವೆ. ಯಾಕಂದರೆ ನಮ್ಮ ಮಕ್ಕಳ ಮೇಲೆ ನಮಗೆ ಪ್ರೀತಿ ಇರುವುದರಿಂದಲೇ ನಾವು ಆ ರೀತಿ ಮಾಡುತ್ತೇವಲ್ವಾ. ಅದೇ ನಮ್ಮ ದೇವರಾದ ಯೇಸು ಕ್ರಿಸ್ತನು ಕೂಡ ನಾವು ಆತನ ಆಜ್ಞೆಗಳ ವಿರುದ್ಧವಾಗಿ ನಡೆಯುವ ಸಂದರ್ಭದಲ್ಲಿ ದೇವರು ನಮ್ಮನ್ನು ಶಿಕ್ಷಿಸ್ತಾನೆ. ಆ ಸಮಯದಲ್ಲಿ ದೇವರ ಮೇಲೆ ಗುಣಗುಟ್ಟದೆ ದೇವರು ತೋರಿಸಿಕೊಟ್ಟ ಒಳ್ಳೆ ದಾರಿಯಲ್ಲಿ ನಡೆಯುವಾಗ ನಮಗೆ ಆಶೀರ್ವಾದವಾಗಿ ಇರುತ್ತದೆ. ಸತ್ಯವೇದದಲ್ಲಿ ಜ್ಞಾನೋಕ್ತಿ 3:11 ಮಗನೇ, ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ ಎಂದು ಬರೆದಿದೆ. ಪ್ರಿಯರೇ, ನಮ್ಮ ತಂದೆ ತಾಯಿ ನಮ್ಮ ತಪ್ಪಿಗೆ ಗದರಿಸ್ತಾರಲ್ಲ, ಶಿಕ್ಷೆ ಕೊಡ್ತಾರಲ್ಲ, ಅದೇ ರೀತಿಯೇ ದೇವರು ನಮ್ಮ ಮೇಲಿರುವ ಪ್ರೀತಿಯಿಂದ ದೇವರ ಚಿತ್ತ ಪ್ರಕಾರ ನಡೆಯಬೇಕೆಂಬ ಒಂದೇ ಉದ್ದೇಶದಿಂದ ದೇವರು ನಮ್ಮನ್ನು ಶಿಕ್ಷಿಸ್ತಾನೆ. ಅದರ ಅರ್ಥ ನಾವು ದೇವರ ಮಕ್ಕಳಾಗಿದ್ದರಿಂದಲೇ ತಾನೇ ದೇವರು ನಮ್ಮನ್ನು ಶಿಕ್ಷಿಸುವುದು. ಕಾರಣ ನಾವು ದೇವರಿಂದ ಆಶೀರ್ವದಿಸಲ್ಪಡಬೇಕೆಂಬುದಾಗಿದೆ.